ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದಲ್ಲಿ ದೇಹಕ್ಕೆ ತುಂಬಾ ಆರೋಗ್ಯವಾಗಿರುವಂಥ ಪಾಲಕ್ ಸೊಪ್ಪಿನ ಚಿತ್ರಾನ್ನನ ತುಂಬಾ ಸಿಂಪಲ್ಲಾಗಿ ಮತ್ತು ತುಂಬಾ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಬನ್ನಿ. ನಾವು ಮೊದಲಿಗೆ ಬಿಸಿ ಬಿಸಿಯಾಗಿ 1 ಲೋಟ ಆಗುವಷ್ಟು ರೈಸನ್ನು ಮಾಡಿ ತೊಗೊಂಡಿಟ್ಕೊಂಡಿದ್ದೀವಿ ಇಲ್ಲಿ. ಸೊ ರೈಸ್ ಮಿಕ್ಕಿದ ರೈಸ್ ಅಂದರೂ ಕೂಡ ಮಾಡ್ಕೋಬಹುದು. ಇಲ್ಲಿ 1 ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀವಿ. ಕ್ಲೀನಾಗಿ ವಾಶ್ ಮಾಡಿ ಪಾಲಕ್ ಸೊಪ್ಪನ್ನು 1 ಕಟ್ ಆಗುವಷ್ಟು ತೊಗೊಂಡಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕೆಂಪು ಮೆಣಸು, ಉದ್ದಕ್ಕೆ ಕಟ್ ಮಾಡಿರುವಂಥ 1 ಈರುಳ್ಳಿನ ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡಿ ತೊಗೊಂಡಿದ್ದೀವಿ. ಸ್ವಲ್ಪ ಶುಂಠಿನ ತೊಗೊಂಡಿದ್ದೀವಿ. ಚಿಕ್ಕದಾಗಿರುವಂಥ 1 ಟೊಮೆಟೊವನ್ನು ಮತ್ತು ಬೆಳ್ಳುಳ್ಳಿ, ಧನಿಯಾ ಪೌಡ್ರು, 2 ಲವಂಗ, 5 ರಿಂದ 6 ಕಾಳು ಮೆಣಸನ್ನು ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ನಾವು. ಸ್ವಲ್ಪ ಅಜ್ವಾನ ಮತ್ತು ಅರಿಶಿನ ಪುಡಿ, ಸಾಸಿವೆ, ಜೀರಿಗೆ ಎಲ್ಲವೂ 1 ಚಿಟಿಕೆದಷ್ಟು ಆದರೆ ಸಾಕಾಗುತ್ತೆ. ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ರೆಡಿಯಾಗಿದೆ. ಇಷ್ಟೇ ಆದರೆ ಸಾಕು. ಈ ಕಡೆಗೆ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಬಿಟ್ಟು ಅದಕ್ಕೆ 1-2 ಚಮಚ ಆಗುವಷ್ಟು ಎಣ್ಣೆನ ಸೇರಿಸಿದ್ದೀವಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಮೊದಲಿಗೆ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ತಗೋಬೇಕಾಗತ್ತೆ. ಸೊ ಚೆನ್ನಾಗಿ ಪಾಲಕ್ ಸೊಪ್ಪು ಮೊದಲಿಗೆ ಸ್ವಲ್ಪ ಎಲ್ಲ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಸೊ ನೋಡ್ಕೊಳ್ಳಿ, ನಾವಿಲ್ಲಿ ಯಾವ ರೀತಿ ಹುರಿತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡ್ತಾ ಇರೋ ಹೊಸ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೋಡಿ, ಇವಾಗ ಪಾಲಕ್ ಸೊಪ್ಪು ಚೆನ್ನಾಗಿ ಹುರಿದಾಗಿದೆ. ಇದನ್ನ ಇವಾಗ ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. 5 ನಿಮಿಷದವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಸ್ವಲ್ಪ ತುಂಬಾ ಬಿಸಿ ಇದೆ ಇದು. ನೋಡಿ, ಇವಾಗ ಒಂದು ಪ್ಲೇಟ್ನಲ್ಲಿ ಹಾಕ್ತಾ ಇದ್ದೀವಿ. ಸೊ ಈ ರೀತಿ 1 ಚಮಚದಿಂದ ಸ್ವಲ್ಪ ಸ್ಪ್ರೆಡ್ ಮಾಡೋಣ, ತಣ್ಣಗಾಗ್ಲಿಕ್ಕೆ ಬಿಡೋಣ. ನೋಡಿ, ಇವಾಗ ತಣ್ಣಗಾಗಿದೆ. ಇದನ್ನ ಇವಾಗ ಮಿಕ್ಸಿ ಜಾರಿಗೆ ರುಬ್ಕೋಬೇಕಾಗತ್ತೆ. ನೋಡಿ, ಎಲ್ಲವನ್ನು ಹಾಕಿ 1-2 ಚಮಚ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ. ಅದಕ್ಕೆ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಇವಾಗ ಮಿಕ್ಸಿಗೆ ರುಬ್ಬಿದ್ದೀವಿ. ನೋಡಿ, ಆ ಹದ ಬರೋವರೆಗೂ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಈ ಕಡೆಗೆ ಅದೇ ಕಡಾಯಿಗೆ ಮತ್ತು 1-2 ರಿಂದ 3 ಚಮಚ ಆಗುವಷ್ಟು ಎಣ್ಣೆನ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ 1 ಚಿಟಿಕೆದಷ್ಟು ಸಾಸಿವೆ, 1 ಚಿಟಿಕೆದಷ್ಟು ಜೀರಿಗೆ, ತುಂಬಾ ಟೇಸ್ಟಿಯಾಗಿರುವಂಥ ಪಾಲಕ್ ಸೊಪ್ಪಿನ ಚಿತ್ರಾನ್ನನ ತುಂಬಾ ಈಸಿಯಾಗಿ ಮಾಡ್ಕೋಬೋದು. 1-2 ಲವಂಗನ ಸೇರಿಸಿದ್ದೀವಿ. ಜಜ್ಜಿ ಇಟ್ಟಿರುವಂಥ ಶುಂಠಿನ ಸೇರಿಸ್ತಾ ಇದ್ದೀವಿ. ಮತ್ತು ಜಜ್ಜಿ ತೊಗೊಂಡಿರುವಂಥ 5 ರಿಂದ 6 ಬೆಳ್ಳುಳ್ಳಿನ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. 1 ಕೆಂಪು ಮೆಣಸನ್ನು ಹಾಕ್ತಾಯಿದ್ದೀವಿ. ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿ 1 ಈರುಳ್ಳಿನ ತೊಗೊಂಡಿದ್ದೀವಿ. ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗುವವರೆಗೂ ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇಲ್ಲಿ ನಾವು. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ 5 ರಿಂದ 6 ಮೆಂತ್ಯ ಕಾಳನ್ನು ಸೇರಿಸ್ತಾ ಇದ್ದೀವಿ ಇದಕ್ಕೆ. ಅದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು ಈ ರೀತಿಯಾಗಿ. ನೆಕ್ಸ್ಟು 1 ಚಿಟಿಕೆದಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀವಿ. ಒಂದು ಸ್ವಲ್ಪನೇ ಟೊಮೆಟೊ ಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀವಿ. ಟೊಮೆಟೊ ಹಣ್ಣು ಬದಲಾಗಿ ಹುಣಸೆ ಹಣ್ಣಿನ ರಸ ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲಿ ಆಪ್ಷನಲ್ಲು, ನಿಮಗೆ ಯಾವುದು ಇಷ್ಟ ಆಗುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೋಬೋದು. 1 ಚಿಟಿಕೆದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ ರುಚಿಗೆ ತಕ್ಕಷ್ಟು. ಆಲ್ರೆಡಿ ರೈಸ್ಗೆ ಉಪ್ಪನ್ನು ಸೇರಿಸಿರ್ತೀವಿ. ಉಪ್ಪನ್ನು ರುಚಿಗೆ ತಕ್ಕಷ್ಟು ನೋಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ. ಈ ಕಡೆಗೆ ಸ್ವಲ್ಪ 1 ಚಿಟಿಕೆ ಆಗುವಷ್ಟು ಧನಿಯಾ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀವಿ. ಧನಿಯಾ ಪೌಡ್ರ್ ಯೂಸ್ ಮಾಡ್ಕೋದ್ರಿಂದ ಚಿತ್ರಾನ್ನ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಕಡೆಗೆ ರುಬ್ಬಿರುವಂಥ ಪಾಲಕ್ ಸೊಪ್ಪನ್ನು ಸೇರಿಸ್ತಾ ಇದ್ದೀವಿ. ನೋಡಿ, ಅದಕ್ಕೆ ಪಾಲಕ್ ಸೊಪ್ಪನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ 1 ರಿಂದ 2 ನಿಮಿಷದವರೆಗಾದ್ರೂ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಈ ರೀತಿಯಾಗಿ ಫ್ರೈ ಮಾಡ್ತಾ ಹೋಗಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸೊ ಇವಾಗ ಆಲ್ಮೋಸ್ಟ್ ಆಲ್ ಪಾಲಕ್ ಸೊಪ್ಪಿನ ಚಿತ್ರಾನ್ನ ರೆಡಿ ಆಗ್ತಾಯಿದೆ. ಚೆನ್ನಾಗಿ ಫ್ರೈ ಆಗಿದೆ. ಈ ಕಡೆಗೆ ನಾವು ರೈಸ್ ಏನು ಮೊದಲಿಗೆ ಮಾಡಿ ತೊಗೊಂಡಿದ್ದೀವಲ್ಲ ಆ ರೈಸನ್ನು ಸೇರಿಸ್ತಾ ಇದ್ದೀವಿ. ನೋಡಿ, ನಾವಿಲ್ಲಿ ಬಿಸಿ ಬಿಸಿಯಾಗಿ ರೈಸನ್ನು ಮಾಡಿಬಿಟ್ಟು ಹಾಕ್ತಾಯಿದ್ದೀವಿ. ಸೊ ಕೆಲವೊಬ್ಬರು ಮನೆಯಲ್ಲಿ ರೈಸನ್ನು ಸ್ವಲ್ಪ ಏನಾದರೂ ಮಿಕ್ಕಿದ್ರೆ ಆವಾಗ
ಇನ್ಸ್ಟಂಟಾಗಿಯೇ ಈ ರೀತಿಯಾಗಿ ತುಂಬ ಟೇಸ್ಟಿಯಾಗಿ ಪಾಲಕ್ ಸೊಪ್ಪಿನ ಚಿತ್ರಾನ್ನ ಮಾಡ್ಕೋಬೋದು. ತುಂಬಾ ದೇಹಕ್ಕೆ ಆರೋಗ್ಯವಾಗಿರುವಂಥ ರೆಸಿಪಿ ಅಂತ ಹೇಳ್ಬೋದು. ಬೆಳಗಿನ ತಿಂಡಿಗೆಲ್ಲ ಇನ್ಸ್ಟಂಟಾಗಿಯೇ ಮಾಡ್ಕೊಳ್ಳೋಂಥ ರೆಸಿಪಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ನೋಡಿ. ಮೇಲುಗಡೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀವಿ. ಸೊ ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ, ಗ್ರೀನಾಗಿ ಹಸಿರಾಗಿಯೇ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಇದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪಾಲಕ್ ಸೊಪ್ಪಿನ ಚಿತ್ರಾನ್ನ ಕೇವಲ ಮನೆಯಲ್ಲಿರೋ ಸಾಮಗ್ರಿಗಳನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ತುಂಬಾ ಈಸಿಯಾಗಿ ತುಂಬ ರುಚಿಯಾಗಿರುವಂಥ ಬೆಳಗಿನ ತಿಂಡಿಗೆಲ್ಲ ಬ್ರೇಕ್ಫಾಸ್ಟಿಗೆಲ್ಲ ಈ ರೆಸಿಪಿನ ಯಾವ ರೀತಿ ಮಾಡ್ಕೋಬೇಕು ಮನೆಯಲ್ಲಿ ಅಂತಲೇ ನಾವು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀವಿ ನೋಡಿ. ಸೊ ಫ್ರೆಂಡ್ಸ್, ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಮ್ಮೆಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಡಿಫ್ರೆಂಟ್ ರೆಸಿಪಿ ಎಲ್ಲ ನೋಟಿಫಿಕೇಷನ್